ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ಎಷ್ಟಾಗುತ್ತೋ ಅಷ್ಟು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ವಿಡಿಯೋ ಅಂತ. ಎಸ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋರಿಗೆ ಇನ್ ಡೆಪ್ತ್ ವಿಡಿಯೋ ಆಗಿರುತ್ತೆ. ಇದು ಶಾರ್ಟ್ ವಿಡಿಯೋ ಆಗಿರಲ್ಲ. ಲೆಟ್ಸ್ ಸಿ ನಿಮ್ಮಿಬ್ರ ಮಧ್ಯೆ ಏನಾಗ್ತಾ ಇದೆ, ವಾಟ್ಸ್ ಹ್ಯಾಪನಿಂಗ್, ಫ್ಯೂಚರ್ ಹೆಂಗಿದೆ, ಎವ್ರಿಥಿಂಗ್ ಇನ್ ಡೆಪ್ತ್ ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆಲ್ ರೈಟ್, ಓಕೆ. ಹೋಗೋದಕ್ಕೂ ಮುಂಚೆ ಕರೆಂಟ್ ಸಿಚುವೇಶನ್ ನೋಡೋಣ. ಸೊ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಆಬ್ವಿಯಸ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ಆಗ್ತಾ ಇದೆ, ವಾಟ್ಸ್ ಗೋಯಿಂಗ್ ಆನ್, ನಿಮಗೇನೆ ಕ್ಲಾರಿಟಿ ಇರಲ್ಲ. ಬಟ್ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ. ಲೈಕ್ ಈ ಕನೆಕ್ಷನ್ ಮುರಿದು ಬಿದ್ದೋಗಿದೆಯಾ ಅಥವಾ ಹೋಪ್ಸ್ ಇದೆಯಾ, ನಿಮಗೆ ಏನಾದ್ರು ಇಟ್ಕೋಬೋದಾ ಹೋಪ್ಸ್? ಲೆಟ್ಸ್ ಸಿ. ದೇರ್ ಈಸ್ ಹ್ಯಾಂಗ್ಡ್ ಮ್ಯಾನ್ ರಿವರ್ಸಲ್ ಆಗಿ ಬಂದಿದೆ. ಹ್ಯಾಂಗ್ಡ್ ಮ್ಯಾನ್ ಏನಾದರೂ ಅಪ್ರೈಟ್ ಆಗಿ ಬಂದಿದ್ದಿದ್ರೆ ನಾನು ಹೇಳ್ತಾ ಇದ್ದೆ, ಈ ಪರ್ಸನ್ ತುಂಬಾನೇ ಸ್ಟಬರ್ನ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಂದೇ ಆಗಬೇಕು, ನಂಗೆ ಅದು ಸರಿ ಅನ್ಸಿಲ್ಲ, ಅದು ಸರಿ ಇಲ್ಲ, ಹಿಂಗೆ ಯೋಚನೆ ಮಾಡ್ತಾ ಇದ್ರು. ಬಟ್ ಅದು ರಿವರ್ಸಲ್ ಆಗಿ ಬಂದಿದೆ ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ಇಬ್ಬರಲ್ಲಿ ಒಬ್ರು ಅಥವಾ ಇಬ್ರು ಕೂಡ ಇವಾಗ ನೀವ್ ಹೆಂಗ್ ರಿಯಲೈಸ್ ಮಾಡ್ಕೊತಾ ಇದ್ದೀರಾ, ಒನ್ ಬೈ ಒನ್ ರಿಯಲೈಸ್ ಮಾಡ್ಕೊತಾ ಇದ್ದೀರಾ. ನಿಮ್ ತಪ್ಪು ಒಂದೊಂದ್ ಕಡೆ ನಿಮ್ ತಪ್ಪು ಆಗಿದೆ, ಒಂದೊಂದ್ ಕಡೆ ಅವ್ರ ತಪ್ಪು ಕೂಡ ಆಗಿದೆ. ನೀವ್ ಹೆಂಗೆ ರಿಯಲೈಸೇಷನ್ ಮಾಡ್ಕೊತಾ ಇದ್ದೀರಾ, ಓಕೆ ಆ ಸಿಚುವೇಶನ್ ಅಲ್ಲಿ ನಾನು ಹಂಗ ಅನ್ಬಾರ್ದಿತ್ತು, ಅವಾಗ ನಾನು ಆ ತರ ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ನಾವ್ ಇವಾಗ ಈ ತರ ಇರ್ತಾ ಇರ್ಲಿಲ್ಲ. ಸೊ ನೀವ್ ಹೆಂಗೆ ಆ ಒಂದೊಂದು ಮೈನರ್ ಸಿಚುವೇಶನ್, ಮೈನರ್ ಪಾಯಿಂಟ್ಸ್ ಗಳ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಲೈಕ್ ವೈಸ್ ಈ ಪರ್ಸನ್ ಕೂಡ ಹಾಗೇನೆ ಯೋಚನೆ ಮಾಡ್ತಾ ಇದ್ದಾರೆ. ದೇ ಆರ್ ಲೈಕ್ ಸ್ಲೋಲಿ ಅರಿವಾಗ್ತಾ ಇದೆ ಅವ್ರಿಗೆ ಕೂಡ, ನನ್ ಎಲ್ಲೆಲ್ಲ ತಪ್ಪಾಯ್ತು, ಎಲ್ಲಿ ಅವರು ಹೆಂಗ್ ರಿಯಾಕ್ಟ್ ಮಾಡಬಾರ್ದಿತ್ತು, ಎಲ್ಲಿ ಅವರು ನಿಮ್ಮ ಮಾತನ್ನ ಕೇಳ್ಬೋದಿತ್ತು, ಎಲ್ಲಿ ಅವರು ಈ ಒಂದು ಸಿಚುವೇಶನ್ ಬೇರೆ ರೀತಿ ಟರ್ನ್ ಮಾಡ್ಬೋದಿತ್ತು. ಸೊ ಐ ಫೀಲ್ ಆ ಒಂದು ಮೂಮೆಂಟ್ ಅಲ್ಲಿ ಯಾವಾಗ ನೀವು ಜಗಳ ಆಯ್ತು ಅಥವಾ ಯಾವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವು ದೂರ ಆದ್ರಿ, ಆ ಒಂದು ಮೂಮೆಂಟ್ ಅಲ್ಲಿ ದ ಮೇನ್ ರೀಸನ್ ಇತ್ತಲ್ವಾ, ಆ ರೀಸನ್ ಎಲ್ಲ ರಿಯಲೈಸ್ ಆಗ್ತಾ ಇದೆ. ಆ ಒಂದು ಮೂಮೆಂಟ್ ಅಲ್ಲಿ ಮೇ ಬಿ ಈ ಪರ್ಸನ್ ಇಲ್ಯೂಷನ್ ಅಲ್ಲಿ ಇದ್ರು. ಬಿಕಾಸ್ ಅವರಿಗೆ ರಿಯಾಲಿಟಿ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ, ಅವರಿಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇರ್ಲಿಲ್ಲ. ಅವ್ರ ಎಮೋಷನ್ಸ್ ಅವ್ರಿಗೆ ಮುಖ್ಯ, ನಿಮ್ಮ ಎಮೋಷನ್ಸ್ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಅವರಿಗೆ ಸ್ಲೋಲಿ ರಿಯಲೈಸ್ ಆಗ್ತಾ ಇದೆ, ನೋ, ಐ ವಾಸ್ ರಾಂಗ್, ನೋ, ಸಿಚುವೇಶನ್ ಬೇರೆ ರೀತಿ ಟರ್ನ್ ಔಟ್ ಆಗಿದೆ, ಇದನ್ನ ನಾವು ತಡಿಬೋದಿತ್ತು ಮನ್ಸ್ ಮಾಡಿದಿದ್ರೆ. ಈ ತರ ಯೋಚನೆ ಮಾಡ್ತಾ ಇದೆ. ದಿಸ್ ಇಸ್ ದ ಕರೆಂಟ್ ಸಿಚುವೇಶನ್. ಐ ಫೀಲ್ ಇನ್ಫ್ಯಾಕ್ಟ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ವೆರಿ ಸ್ಲೋಲಿ, ಫಾರ್ ಎನ್ ಎಕ್ಸಾಂಪಲ್ 10 ಕಿಲೋಮೀಟರ್ಸ್ ದೂರ ಇದ್ದೀರಾ ನೀವು ಅನ್ಕೊಳ್ಳಿ, ದಿನಕ್ಕೆ ಒಂದೊಂದು ಕಿಲೋಮೀಟರ್ ಹತ್ರ ಹೋಗ್ತಾ ಇದ್ದೀರಾ ನೀವು. ಇಟ್ಸ್ ಸ್ಲೋ, ಐ ನೋ, ವೆರಿ ಸ್ಲೋ, ಬಟ್ ಎಸ್, ಅಟ್ ಲೀಸ್ಟ್ ಒಂದು ಬೆಟರ್ ಡೈರೆಕ್ಷನ್. ನೀವೆಲ್ಲೋ ಅವರೆಲ್ಲೋ ನೀವೆಲ್ಲೋ ಹಂಗೆ ಹೋಗ್ತಾ ಇಲ್ಲ. ಸೊ ಲೆಟ್ಸ್ ಸಿ ಅವ್ರಿಗೆ ನಿಮ್ಮ ಮೇಲಿರೋ ಕರೆಂಟ್ ಫೀಲಿಂಗ್ಸ್ ಏನು ಅಂತ. ಆಬ್ವಿಯಸ್ಲಿ ಎಲ್ಲ ರೀಡಿಂಗಲ್ಲೂ ನಾನು ಎನರ್ಜಿಸ್ನ ನೋಡ್ತೀನಿ, ಫೀಲಿಂಗ್ಸ್ನ ನೋಡ್ತೀನಿ, ಎಲ್ಲದೂ ಬೇಕಾಗುತ್ತೆ ನಮಗೆ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ. ಏನೇನೋ ಬಾಯಿಗೆ ಬಂದಿದ್ದು ಹೇಳೋದಕ್ಕಾಗಲ್ಲ, ರೈಟ್? ದರ್ ಇಸ್, ಲುಕ್ ಎಟ್ ದಿಸ್ ನೈಟ್ ಆಫ್ ಪೆಂಟಕಲ್ಸ್. ಸೊ ನೀವು ನೈಟ್ ಕಾರ್ಡ್ಸ್ನ ನೋಡಿದ್ರೆ, ನೈಟ್ ಆಫ್ ವಾಂಡ್ಸ್, ನೈಟ್ ಆಫ್ ಸ್ವರ್ಡ್ಸ್, ನೈಟ್ ಆಫ್ ಕಪ್ಸ್ ಎಲ್ಲದೂ ನೋಡಿದ್ರು ನೈಟ್ ಆಫ್ ಸ್ವರ್ಡ್ಸ್ ಅಲ್ಲಿ ಕುದುರೆ ತುಂಬಾ ಬೇಗ ಓಡೋಗ್ತಾ ಇರುತ್ತೆ, ರೈಟ್? ನೈಟ್ ಆಫ್ ವಾಂಡ್ಸ್ ಅಲ್ಲೂ ಕೂಡ ಕುದುರೆ ತುಂಬಾ ಬೇಗ ಇರುತ್ತೆ. ನೈಟ್ ಆಫ್ ಕಪ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದ್ ಹೆಜ್ಜೆ ಮುಂದೆ ಇಟ್ಟಿರುತ್ತೆ. ಬಟ್ ನೈಟ್ ಆಫ್ ಪೆಂಟಕಲ್ಸ್ ಅಲ್ಲಿ ಮಾತ್ರ, ಇಫ್ ಯು ಅಬ್ಸರ್ವ್, ಕುದುರೆಯಲ್ಲಿ, ಓಕೆ, ದಿಸ್ ಇಟ್ ಸೆಲ್ಫ್ ಇಸ್ ಕುದುರೆ. ನಂಗೆ ಗೊತ್ತಾಗ್ತಲ್ಲ, ಈ ಕುದುರೆದು ಒಂದ್ ಕಾಲು ಕೂಡ ಮುಂದೆ ಹೋಗಿಲ್ಲ ಅಂದ್ರೆ ಕುದುರೆ ತುಂಬಾ ಯೋಚನೆ ಮಾಡ್ಬಿಟ್ಟು ಕಾಲಿಡ್ತಾ ಇದೆ. ಕುದುರೆನ ಇನ್ನು ಓಡಿಸೋದಕ್ಕೂ ಸ್ಟಾರ್ಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅಂದ್ರೆ ತುಂಬಾ ಪ್ಲಾನಿಂಗ್ಸ್ ಆಗ್ತಾ ಇದೆ, ತುಂಬಾ ಯೋಚನೆ, ಓವರ್ ಥಿಂಕಿಂಗ್ ಅಲ್ಲ, ಬಟ್ ಪ್ರಾಕ್ಟಿಕಲ್ ಥಿಂಕಿಂಗ್, ವಿಚ್ ಇಸ್ ವೆರಿ ಮಚ್ ನೆಸೆಸರಿ ಅಂತಾನೆ ಹೇಳ್ಬೋದು.
ಸೊ ಐ ಫೀಲ್ ತುಂಬಾ ಸ್ಲೋ ಆಗಿ ಇವಾಗ ಕನೆಕ್ಷನ್ ಮೂವ್ ಆಗ್ತಾರೆ, ಅಥವಾ ತುಂಬಾ ಸ್ಲೋ ಯೋಚನೆ ಮಾಡಿ ಮೆಚ್ಯೂರ್ಡ್ ವೇ ಅಲ್ಲಿ ಯೋಚನೆ ಮಾಡಿ ಒಂದೊಂದು ಹೆಜ್ಜೆನೆ ನಿಮ್ ಕಡೆ ಮುಂದೆ ಇಡ್ತಾ ಇದ್ದಾರೆ, ಒಂದೊಂದು ಹೆಜ್ಜೆ ಈ ಕನೆಕ್ಷನ್ ಅಲ್ಲಿ ಫಾರ್ವರ್ಡ್ ಇಡ್ತಾ ಇದ್ದಾರೆ. ಅಂದ್ರೆ ಲುಕ್ ಎಟ್ ದಿಸ್, ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಎರಡು ಕಾರ್ಡ್ಸ್ ನೋಡ್ಬೋದು. ಒನ್ ಪರ್ಸನ್ ಈ ಕಡೆ ತಿರುಗಿದೆ, ಒನ್ ಪರ್ಸನ್ ಈ ಕಡೆ. ಸೊ ಅವರು ಕಂಪ್ಲೀಟ್ ಆಗಿ ಕಾಂಪ್ರಮೈಸ್ ಆಗಿಲ್ಲ. ಓಕೆ, ಹೋಗೇ ಬಿಡೋಣ, ಅಪ್ರೋಚ್ ಮಾಡಿ ಬಿಡೋಣ, ಕಂಪ್ಲೀಟ್ ಆಗಿ ಕಾಂಪ್ರಮೈಸ್ ಆಗಿಲ್ಲ ನಿಮ್ ಬಗ್ಗೆ. ಬಟ್ ಒನ್ ಬೆಸ್ಟ್ ಥಿಂಗ್ ಇಸ್ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ, ಕಂಪ್ಲೀಟ್ ಆಗಿ ಆಗ್ತಾ ಇಲ್ಲ. ಬಟ್ ಲೆಟ್ಸ್ ಕನ್ಫರ್ಮ್ ಅವ್ರ ಲೈಫಲ್ಲಿ ಇನ್ನೊಬ್ರು ಇದ್ದಾರಾ, ಸಿಂಗಲ್ ಆಗಿದಾರಾ, ಯಾವ ಕಾರಣಕ್ಕೆ ಅವ್ರು ನಿಮ್ನ ಅಪ್ರೋಚ್ ಮಾಡ್ತಾ ಇಲ್ಲ. ಫಸ್ಟ್ ಥಿಂಗ್ ಇಸ್ ಥರ್ಡ್ ಪರ್ಸನ್ ಇದಾರಾ ಅಂತ ನಾವು ನೋಡ್ಕೊಳ್ಳೋಣ. ಆಮೇಲೆ ದೆನ್ ಇಲ್ಲ ಅಂತ ಕನ್ಫರ್ಮ್ ಆದ್ರೆ ವಾಟ್ ಈಸ್ ದ ಮೇನ್ ರೀಸನ್, ಯಾವ ಕಾರಣಕ್ಕೆ ನಿಮ್ಮ ಮೇಲೆ ಇನ್ನೂ ಸಿಟ್ಟಿದೆ, ಯಾವ ಕಾರಣಕ್ಕೆ ನಿಮ್ನ ಇನ್ನೂ ಅಪ್ರೋಚ್ ಮಾಡ್ತಾ ಇಲ್ಲ. ಲೆಟ್ಸ್ ಸಿ. ಫಸ್ಟಿಗೆ ಥರ್ಡ್ ಪರ್ಸನ್ ಬಗ್ಗೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ದೇರ್ ಈಸ್, ಲುಕ್ ಎಟ್ ದಿಸ್, 4 of Cups. ಸೊ ಈ ತರ ಒಂದು ಸಿಚುವೇಶನ್ ಬರ್ಬೇಕಾದ್ರೆ ನಾನು ಇನ್ನೊಂದು ಕಾರ್ಡ್ನೇ ತೆಗಿಯಲ್ಲ. ಸೊ ಯಾರೆಲ್ಲ ಕಲಿತಾ ಇದ್ದೀರಾ ಗಾಯ್ಸ್, ಸೊ 4 of Cups ಬಂದಾಗ ದಿಸ್ ಇಸ್ ಲೈಕ್ ಲೈಫೇ ಬೋರ್ ಆಗಿರುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ರು ಇರ್ತಾರೆ, ನಾನು ನೋಡಿದೀನಿ ನನ್ನ ಫ್ರೆಂಡ್ಸನ್ನೇ, ಲೈಕ್ ಒಂದೊಂದು ಟೈಮ್ ಲಿಟ್ರಲಿ ಒಂದು ಟ್ರೂ ರಿಲೇಶನ್ಶಿಪ್ ನ ಬಿಟ್ಟು ಬರ್ತಾರೆ. ಟ್ರೂ ರಿಲೇಶನ್ಶಿಪ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಂಡ್ ಮಾಡ್ಬಿಟ್ಟು ಬಂದಿರ್ತಾರೆ. ರಿಲೇಶನ್ಶಿಪ್ಪೇ ಬೇಡ, ಫ್ರೆಂಡ್ಶಿಪ್ಪೇ ಇಟ್ಕೊಳ್ಳಿ, ಬೇಡ ನಂಗೆ ಸರಿ ಹೋಗ್ತಾ ಇಲ್ಲ, ಈ ತರ ಯೋಚನೆ ಮಾಡ್ಬಿಟ್ಟು ಅದನ್ನ ಬಿಟ್ಟು ಬರೋರು ಇರ್ತಾರೆ. ನಾನು ನೋಡಿದೀನಿ ಕೂಡ. ಅದಕ್ಕೊಂದು ಮೇಜರ್ ರೀಸನ್ನೇ ಇರಲ್ಲ, ಜಸ್ಟ್ ಬಿಕಾಸ್ ಅವ್ರಿಗೆ ಬೋರ್ ಆಗ್ತಾ ಇದೆ, ಜಸ್ಟ್ ಬಿಕಾಸ್ ಅವ್ರಿಗೆ ಅಲ್ಲಿ ಎಂಟರ್ಟೈನಿಂಗ್ ಅನಿಸ್ತಾ ಇಲ್ಲ, ಜಸ್ಟ್ ಬಿಕಾಸ್ ಅವರಿಗೆ ಅಲ್ಲಿ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ ಫೀಲ್ ಆಗುತ್ತೆ. ಸೊ ಈ ಪರ್ಸನ್ ಬಗ್ಗೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಬಿಕಾಸ್ ಸ್ವಲ್ಪ ಸೆಲ್ಫಿಶ್ ಆಗಿರ್ತಾರೆ ಈ ತರ ಪೀಪಲ್. ಸ್ವಲ್ಪ ರಿಯಾಲಿಟಿನ ಚೆಕ್ ಮಾಡಲ್ಲ ಇವರು. ಅಂದ್ರೆ ರಿಯಾಲಿಟಿಯಲ್ಲಿ ಏನಾಗ್ಬೋದು ಮುಂದೆ, ನನಗಿಂತ ಒಳ್ಳೆ ಪರ್ಸನ್ ಸಿಗ್ದನೇ ಇರ್ಬೋದು, ಹಂಗೂ ಆಗೋ ಪಾಸಿಬಿಲಿಟಿ ಇರುತ್ತೆ. ಬಟ್ ಅದನ್ನೆಲ್ಲ ಅವ್ರು ಯೋಚನೆ ಮಾಡಲ್ಲ. ಒಂದು ಮೂಮೆಂಟಿಗೆ ವಾಟ್ ದೇ ಫೀಲ್ ಅದ್ರ ಬಗ್ಗೆ ಡಿಸಿಷನ್ ತಗೊಂತಾರೆ. ಸೊ ಲುಕ್ ಎಟ್ ದಿಸ್. ಈ ಒಂದು ಕಾರ್ಡ್ನ ನೀವು ಟ್ರೆಡಿಷನಲ್ ಡೆಕ್ಕಲ್ಲಿ ನೋಡಿದ್ರೆ ಒಂಥರ ಬೋರ್ಡ್ ಪರ್ಸನ್, ಒಂಥರ ಇಂಟ್ರೆಸ್ಟ್ ಇಲ್ದಿರೋ ಪರ್ಸನ್, ಒಂಥರ ಗುರಿ ಇಲ್ದಿರೋ ಒಂದು ಪರ್ಸನ್. ಲೈಕ್ ದಿಸ್ ಇಸ್ ಯು, ಲಿಟ್ರಲಿ ದಿಸ್ ಇಸ್ ಯು. ಐ ಫೀಲ್ ಈ ಪರ್ಸನ್ ಲೈಫಲ್ಲಿ ಒಂದು ರೆಕಾರ್ಡೇ ಇದೆ, ಅವ್ರು ರಿಜೆಕ್ಟ್ ಮಾಡಿರೋ ರೆಕಾರ್ಡ್ಸೇ ಇದೆ ಅಂತಾನೆ ನೋಡ್ಬೋದು. ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಇನ್ ದೇರ್ ಲೈಫ್. ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್, ಅವ್ರಿಗೆ ಒಂದು ಏಮ್ ಇರುತ್ತೆ, ನಾನು ಹಂಗಿರ್ಬೇಕು, ಅಷ್ಟಿಷ್ಟು ಅಚೀವ್ ಮಾಡಬೇಕು. ಯಾವಾಗ ಅದು ಅಚೀವ್ ಮಾಡೋದಕ್ಕಾಗಲ್ಲ, ಆ ಒಂದು ಡಿಸಪಾಯಿಂಟ್ನ ಈವನ್ ರಿಲೇಶನ್ಶಿಪ್ಸ್ ಮೇಲೂ ಹಾಕೋದು, ಆ ಒಂದು ಡಿಸಪಾಯಿಂಟ್ನ ಫ್ರೆಂಡ್ಶಿಪ್ಸ್ ಮೇಲೂ ಹಾಕೊಳ್ಳೋದು. ಸೊ ಈ ಥರ ಸಿಚುವೇಶನ್ಲಿ ನಾವೇ ಒಂದು ಕನ್ಕ್ಲೂಷನ್ಗೆ ಬರ್ಬೋದು, ರೈಟ್? ಬಿಕಾಸ್ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂಡ್ರು ಅವರು. ಎಲ್ಲೋ ಒಂದ್ ಕಡೆ ಇನ್ನೂ ಕಾರ್ನರ್ ಆಫ್ ದೇರ್ ಮೈಂಡಲ್ಲಿ ಇದೆ, ನೀವು ಮತ್ತೆ ಬರ್ತೀರಾ, ಮತ್ತೆ ಅಪ್ರೋಚ್ ಮಾಡ್ತೀರಾ. ಸೊ ನೀವು ಯಾಕೆ ಅಷ್ಟು ಫ್ರೀಡಮ್ ಕೊಟ್ರಿ? ನೀವು ಯಾಕೆ ಅವ್ರಿಗೆ ಅಷ್ಟೊಂದು ಓಕೆ ನಿನ್ ಟೈಮ್ ನೀನ್ ತಗೋ, ನಾನಂತೂ ಬಿಟ್ಟು ಹೋಗಲ್ಲ, ಈ ತರ ಒಂದು ಎನರ್ಜಿ ಯಾಕೆ ನೀವು ಅವರಿಗೆ ತೋರಿಸಿದ್ರಿ? ಈ ತರ ಒಂದು ಕಾನ್ಫಿಡೆನ್ಸ್ ಯಾಕೆ ನೀವು ಅವ್ರಿಗೆ ಕೊಟ್ರಿ? ಐ ಹ್ಯಾವ್ ನೋ ಐಡಿಯಾ. ಬಟ್ ಐ ಫೀಲ್ ನಿಮ್ ಗುಂಡಿನ ನೀವೇ ತೋಡ್ಕೊಂಡ್ರಿ ಅಂತ. ಅಂದ್ರೆ ಈ ಕನೆಕ್ಷನ್ ಎಂಡ್ ಆಗೋದಕ್ಕೆ ನೀವು ಅವರಿಗೆ ಕೊಟ್ಟಂತ ಫ್ರೀಡಮ್, ನೀವು ಅವರಿಗೆ ಎಲ್ಲದಕ್ಕೂ ಎಸ್ 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 ಅಂದ್ರಿ, ಯಾವ್ದಕ್ಕೂ ನೋ ಅನ್ಲಿಲ್ಲ ಯಾವತ್ತೂ. ನೀವಾಗೆ ಕಾಲ್ ನೀವಾಗ ಐ ಗಾಟ್ ಅ ಕಾಲ್ ಅಂತ ಕಾಲ್ ಕಟ್ ಮಾಡೋದಕ್ಕೆ ಹೋದೆ, ಲಿಟ್ರಲಿ ವಿಡಿಯೋನೇ ಪಾಸ್ ಆಗೋಗ್ಬಿಡ್ತು. ಓಕೆ, ಒನ್ ಥಿಂಗ್ ಈಸ್, ನೀವೇ ಅವ್ರಿಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ದು, ಅದನ್ನ ಹೇಳ್ತಾ ಇದ್ದೆ. ಎವ್ರಿ ಮೂಮೆಂಟ್ ನಿಮಗೆ ಬೇಜಾರಾಗತ್ತಾ ಅಂತ ಕೂಡ ಅವ್ರು ಯೋಚನೆ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಬೇಕಾಗಿದ್ನ ಅವ್ರು ನಿಮಗೆ ಹೇಳ್ತಾ ಇದ್ರು, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ನೀವು ವಾಪಸ್ ಹೋಗ್ತೀರಾ ಅಂತ. ದಿಸ್ ವಾಸ್ ಯು who gave them the freedom. That's so wrong. ನಿಮಗಿನ್ನೇನು ಹೇಳೋಣ ಹೇಳಿ? ಓಕೆ, ಲೆಟ್ಸ್ ಕಮ್ ಟು ದ ಕನ್ಕ್ಲೂಷನ್, ರೈಟ್? ಜಾಸ್ತಿ ನಿಮಗೂ ಹರ್ಟ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಕನ್ಕ್ಲೂಷನ್ ಅಲ್ಲಿ ನೋಡೋಣ, ಅವ್ರು ವಾಪಸ್ ಬರ್ತಾರಾ ಇಲ್ವಾ? ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತಾ ಇಲ್ವಾ? ಲೆಟ್ಸ್ ಸಿ.
ತುಂಬಾ ಸಿಚುವೇಶನ್ಸ್ ನೋಡ್ತಾ ಇದೀನಿ, ತುಂಬಾ ಥಿಂಗ್ಸ್ ಇನ್ಫಾರ್ಮೇಶನ್ಸ್ ಬರ್ತಾ ಇದೆ, ಬಟ್ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಆಗಲ್ಲ, ಬಿಕಾಸ್ ಹರ್ಟು ಆಗ್ಬೋದು ಅಲ್ವಾ. ಐ ಡಿಂಟ್ ಪುಲ್ ದ ಕಾರ್ಡೇ ಬಂದಿದ್ದು. ಲುಕ್ ಎಟ್ ದಿಸ್. ಸೊ ದಿಸ್ ಇಸ್ ದಿ ಎಂಡ್ ಅಂತಾನೆ ಹೇಳ್ಬೋದು. ದಿಸ್ ಇಸ್ ದಿ ಡೆತ್ ಕಾರ್ಡ್. ಡೆತ್ ಅಂದ್ರೆ ಆಕ್ಚುಯಲ್ ಡೆತ್ ಆಫ್ ಅ ಪರ್ಸನ್ ಅಂತ ಎಲ್ಲ ಅಲ್ಲ ಗೈಸ್. ಡೆತ್ ಅಂತ ಅಂದ್ರೆ ಮೇನ್ ಆಗಿ ಏನ್ ಹೇಳುತ್ತಂದ್ರೆ ಲೈಕ್ ಈ ಕನೆಕ್ಷನ್ ನೀವು ಎಷ್ಟೇ ಎಂಡ್ ಮಾಡಕ್ಕಾಗಲ್ಲ, ಅವ್ರನ್ನ ಮರೆಯೋದಕ್ಕಾಗಲ್ಲ, ಅವ್ರು ನನ್ನ ಲೈಫಲ್ಲಿ ಬೇಕೇ ಬೇಕು, ಅವ್ರು ಇಲ್ದಾನೆ ನನಗೆ ಇರೋದಕ್ಕೆ ಆಗಲ್ಲ, ಎಷ್ಟೇ ನೀವು ಅನ್ಕೊಂಡ್ರು ಎಟ್ ದ ಎಂಡ್ ಆಫ್ ದ ಡೇ ಈ ಕನೆಕ್ಷನ್ ಇಂದ, ಈ ಒಂದು ಪರ್ಸನ್ ಇಂದ ನಿಮಗೆ ಯಾವುದೇ ರೀತಿ ಒಳ್ಳೇದಾಗ್ಲಿ, ಯಾವುದೇ ರೀತಿ ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಆಗಲ್ಲ. ಈ ಪರ್ಸನ್ ಅವರ ಒಂದು ನೆಗೆಟಿವಿಟಿ ನಿಮ್ಮ ಮೇಲೆ ಯೂಸ್ ಮಾಡ್ಕೊತಾ ಇದ್ದಾರೆ, ಅಥವಾ ಅವರ ಒಂದು ನೆಗೆಟಿವ್ ಪರ್ಸನಾಲಿಟಿನ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ. ಡಸಂಟ್ ಮೇಕ್ ಸೆನ್ಸ್. ಐ ಫೀಲ್ ಈ ಒಂದು ಕನೆಕ್ಷನ್ ಬಗ್ಗೆ ನೆನಪಿಸ್ಕೊಂಡು ನೀವು ನಿಮ್ಮ ಲೈಫ್ನ ತುಂಬಾ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರಾ, ಲೈಫ್ನ ಎಲ್ಲೂ ಮೂವ್ ಮಾಡ್ತಾ ಇಲ್ಲ. ದ ಸಜೆಷನ್ ಈಸ್ ಬಿ ಮೋರ್ ಸ್ಮಾರ್ಟ್. ಐ ನೋ ಪರ್ಸನ್ ಅಂದ್ಮೇಲೆ ಎಮೋಷನ್ಸು ಇರುತ್ತೆ, ಪ್ರಾಕ್ಟಿಕಲ್ನೆಸ್ ಇರುತ್ತೆ, ಬಟ್ ನೀವ್ ಯಾಕೆ ಡಮ್ನೆಸ್ನ ಜಾಸ್ತಿ ಮಾಡ್ಕೊತಾ ಇದ್ದೀರಾ? ಎವ್ರಿಥಿಂಗ್ ಶುಡ್ ಬಿ ಈಕ್ವಲ್. ಯಾವ್ದು ಜಾಸ್ತಿ ಆದ್ರೆ ಯಾವ್ದು ಒಳ್ಳೇದಲ್ಲ. ಅಮೃತ ಜಾಸ್ತಿ ಆದ್ರೂ ವಿಷಯನೇ ಅಂತಾರೆ ಅಲ್ವಾ. ದಟ್ಸ್ ದ ಸೇಮ್ ಥಿಂಗ್. ನಿಮಗೆ ಅದೇ ಆಗಿರೋದು. ಜಾಸ್ತಿ ಎಮೋಷನ್ಸ್ ಆಗಿದೆ, ಜಾಸ್ತಿ ಕೇರ್ ಮಾಡ್ತಾ ಇದ್ದೀರಾ, ಎಲ್ಲ ಜಾಸ್ತಿ ತೋರಿಸ್ತಾ ಇದ್ದೀರಾ ಈ ಪರ್ಸನ್ಗೆ. ಲಿಮಿಟೇ ಇಲ್ಲ. ಈ ಪರ್ಸನ್ ಬಂದ್ರೆ ನಿಮ್ ಬೌಂಡ್ರೀಸ್ನೇ ಮರ್ತೋಗ್ಬಿಡ್ತೀರಾ. ವೈ? ಅದ್ ಮಾಡಿರೋದಕ್ಕೆ ಇದು ಹಿಂಗ ಆಗಿರೋದು. ದಟ್ ಈಸ್ ಸೆಕೆಂಡರಿ. ಬಟ್ ಬಿ ವೆರಿ ಸ್ಮಾರ್ಟ್ ಗೈಸ್. ನೋ ದಟ್ ದಿಸ್ ಪರ್ಸನ್ ಇಸ್ ಪ್ಲೇಯಿಂಗ್. ನೋ ದಟ್ ಈ ಪರ್ಸನ್ ನಿಮ್ನ ಯಾವತ್ತೂ ಸೀರಿಯಸ್ ತಗೊಂಡಿರ್ಲಿಲ್ಲ. ಇವಾಗ್ಲೂ ಕೂಡ ಎಲ್ಲೋ ಒಂದ್ ಕಡೆ ನೀವೇ ಅಪ್ರೋಚ್ ಮಾಡ್ತೀರೇನೋ ಅಂತ ಇದಾರೆ, ಬಿಟ್ರೆ ಅವ್ರಾಗೆ ಹೋಗೋಣ, ದಟ್ಸ್ ನೋ ವೇ. ಐ ಫೀಲ್ ನೀವು ಟ್ರೈ ಕೂಡ ಮಾಡಿದೀರಾ, ಅಪ್ರೋಚ್ ಮಾಡೋದಕ್ಕೆ ಟ್ರೈ ಕೂಡ ಮಾಡಿದೀರಾ. ನಿನ್ನ ರಿಜೆಕ್ಟ್ ಮಾಡಿರೋದು, ಮೆಸೇಜ್ ನೋಡಿದ್ರು, ನೋಟಿಫಿಕೇಶನ್ ಅಲ್ಲಿ ನೋಡಿದ್ರು ನೋಡ್ದಿಲ್ದೋರ್ ತರ ಮಾಡಿರೋದು, ಇದೆಲ್ಲ ಸುಮಾರಾಗಿದೆ. ಸೊ ಲೆಟ್ಸ್ ಸಿ. ಸೊ ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿವನ್. ಲಾಸ್ಟ್ ಮೆಸೇಜ್ ಏನಿದೆ ಅಂತ ನೋಡೋಣ. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್? ಅಲ್ಟಿಮೇಟ್ಲಿ ಈ ಪರ್ಸನಿಗೆ ಅರ್ಥ ಆಗ್ತಾ ಇದೆ. ಲೈಕ್ ಅವ್ರ ಕಡೆಯಿಂದ ನಿಮಗೆ ಹರ್ಟ್ ಆಗಿದೆ, ಅವ್ರ ಕಡೆಯಿಂದ ನಿಮ್ಮ ಲೈಫ್ನ ಮೆಸ್ ಮಾಡಿದ್ದೀರಾ. ಐ ಮೀನ್ ಅವ್ರ ಕಡೆಯಿಂದ ಒಂದಲ್ಲ ಒಂದು ರೀತಿಯಾಗಿ ನಿಮಗೆ ಬೇಜಾರು ಆಗಿದೆ. ಬಟ್ ಸ್ಟಿಲ್ ನೀವು ಹೆಂಗೆ ಫರ್ಗಿವ್ ಮಾಡ್ತಾ ಇದ್ದೀರಾ? ಅದನ್ನೆಲ್ಲ ಹೆಂಗ್ ಮರ್ತು ಮತ್ತೆ ನನ್ನ ಜೊತೆ ಬರೋದಕ್ಕೆ ರೆಡಿ ಇದ್ದೀರಾ ಅಂತ ಅವರೇ ಕ್ವೆಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಂಟೆನ್ಷನಲಿ ನಿಮಗೆ ಹರ್ಟ್ ಮಾಡಿದ್ದಾರೆ ಅವರು. ಅಂಡ್ ಐ ಡೋಂಟ್ ನೋ ರಿಗ್ರೆಟ್ ಮಾಡ್ತಾ ಇದ್ದಾರೆ ಅಂತ, ಬಟ್ ಐ ಫೀಲ್ ದಿಸ್ ಕನೆಕ್ಷನ್ ಇಸ್ ನಾಟ್ ನೆಸೆಸರಿ. ಲುಕ್ ಎಟ್ ದಿಸ್. ಬ್ಲೇಮ್ ನ ಕೂಡ ನಿಮ್ ಮೇಲೆ ಹಾಕ್ತಾ ಇದ್ದಾರೆ. ನೀವೇ ನನ್ನ ಟ್ರಿಗರ್ ಮಾಡಿದ್ದು, ನಾನು ನಿನಗೆ ಹರ್ಟ್ ಮಾಡಿದೆ ಅಂದ್ರೆ ಅದಕ್ಕೆ ನೀನೇ ಕಾರಣ, ನಾನು ಅವತ್ತು ಹಂಗೆ ರಿಯಾಕ್ಟ್ ಮಾಡಿದೆ ಅದಕ್ಕೆ ನೀನೇ ಕಾರಣ, ನೀನ್ ಅವತ್ತು ಹಂಗಾಡಿದಕ್ಕೆ ನಾನು ಇವತ್ತು ಹಂಗಾಡಿದ್ದು. ಸಿ ಅಗೇನ್, ಅವ್ರ ಈಗೋ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ, ಅವರ ಪೊಸಿಷನ್ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ, ಅವರ ಪ್ರೈಡ್ ನ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ. ಸ್ಟಿಲ್ ವಾಟ್ ಆರ್ ಯು ಸರ್ಚಿಂಗ್ ಫಾರ್? ದಿಸ್ ಇಸ್ ನಾಟ್ ದ ಪರ್ಸನ್. ಇನ್ ಕೇಸ್ ನೀವು ಲವ್ ಅಲ್ಲಿ ಇದ್ದೀರಾ ಅಂದ್ರೆ ಜಸ್ಟ್ ಫರ್ಗೆಟ್. ಓಪನ್ ಹಾರ್ಟ್ ಸಜೆಷನ್ ಫ್ರಮ್ ಮೈ ಎಂಡ್, ಜಸ್ಟ್ ಫರ್ಗೆಟ್. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸು ಅಂತ ನೀವ್ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ಅಂಡ್ ಗೈಸ್, ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ನನ್ನಷ್ಟೇ ಪರ್ಫೆಕ್ಷನ್ ಆಗ್ಬೇಕಂದ್ರೆ ಕೋರ್ಸ್ನ ಎನ್ರೋಲ್ ಮಾಡಿ. ಇಟ್ಸ್ 20,000. ಡೈರೆಕ್ಟ್ ಆಗಿ ಇಲ್ಲೇ ಹೇಳ್ತಾ ಇದ್ದೀನಿ, ಇಟ್ಸ್ 20,000 ಬಿಕಾಸ್ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲ, ಲೈವ್ ಕ್ಲಾಸ್ ಆಗಿರುತ್ತೆ ಅದು. ಸೊ 1 hour per day ಇರುತ್ತೆ. ಆ್ಯಂಡ್ ಆ 1 hour ಅಲ್ಲೇ ಎನಿ ಡೌಟ್, ಈಚ್ ಅಂಡ್ ಎನಿ ಡೌಟ್, ಏನೇ ಡೌಟ್ ಇದ್ರು I'll pause and I'll clear it out. Because I have passion. ನನಗೆ ಟೀಚಿಂಗ್ ಅಂದ್ರೆ ಇಟ್ಸ್ ಅ ಪ್ಯಾಷನ್. ಐ ಲವ್ ಟೀಚಿಂಗ್.
ಯಾ ದಟ್ಸ್ ಇಟ್. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್. ಬಾಯ್.